ಬದುಕಿನ ದೋಣಿಗೆ ನಾವಿಕನಿಲ್ಲದೆ ಹೋದರೆ ಅದು ತನ್ನ ಗುರಿಯನ್ನು ಮುಟ್ಟುವುದಾದರೂ ಹೇಗೆ? ಹಾಗೆಯೇ ಬೀಸಿ ಬರುವ ಅಲೆಗಳನ್ನು ಒಂಟಿಯಾಗಿ ಎದುರಿಸಲಾಗದೆ ಸೋತಾಗ ನಮ್ಮ ಬದುಕು ಭಾರವೆನಿಸುತ್ತದೆ. ಹಾಗೆಯೇ ಸಾವು ಹಾಗೂ ಬದುಕಿನ ಮಧ್ಯೆ ನರಕ ಅನ್ನೋದು ಒಂದು ಇರುತ್ತೆ. ಅದನ್ನು ಭರಿಸಲಾಗದೆ ಕೆಲವೊಮ್ಮೆ ಬದುಕುವುದಕ್ಕಿಂತ ಸಾಯುವುದೇ ವಾಸಿ ಅಂದುಕೊಂಡು ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಸಾವಿಗಾಗಿ ಎದುರು ನೋಡುತ್ತಾ ಬದುಕುವುದು ಕೆಲವರಿಗೆ ಅಭ್ಯಾಸವಾಗಿ ಬಿಟ್ಟಿದೆ. ಆದರೆ ಬದುಕಿನ ಅನುಭವ ಎಲ್ಲರಿಗೂ ಕೂಡ ವಿಭಿನ್ನ ರೀತಿಯಲ್ಲಿ ಅನುಭವ ನೀಡುವಂಥದ್ದು. ಹುಟ್ಟಿನಿಂದ ಸಾವಿನವರೆಗೂ ಸಾಗುವ ಬದುಕಿನ ಅನುಭವ ನಾವು ಅಂದುಕೊಂಡಂತೆ ಅಥವಾ ಊಹಿಸಿಕೊಂಡಂತೆ ಎಂದಿಗೂ ಇರುವುದಿಲ್ಲ. ಹಾಗೆಯೇ ಕೆಲವರಿಗೆ ಬದುಕು ಅನ್ನೋದು ಎಲ್ಲ ಅದೃಷ್ಟಗಳನ್ನು ಉಡುಗೊರೆಯಾಗಿ ತಂದರೆ, ಬಹಳಷ್ಟು ಜನರ ಬದುಕು ಶಾಪದಂತಾಗಿರುತ್ತದೆ. ಅಂದುಕೊಂಡ ಹಾಗೆ ಸಾಗದ ಬದುಕಿನ ಪಯಣ ಪ್ರತಿದಿನ ಪ್ರತಿ ಕ್ಷಣ ನರಕದ ಅನುಭವ ನೀಡುತ್ತಲೇ ಇರುತ್ತದೆ. ಆದರೆ ಒಂದಂತೂ ಸತ್ಯ, ಈ ಹುಟ್ಟು ಸಾವಿನ ನಡುವೆ ನಮ್ಮ ಬದುಕು ಕ್ಷಣಿಕ ದಿನಗಳಲ್ಲಿ ನಮ್ಮ ಬದುಕಿನ ಹಾದಿ ನಮ್ಮಿಷ್ಟದಂತೆಯೇ ಇರಲಿ. ಯಾಕೆಂದರೆ ಬದುಕು ನಮ್ಮಿಷ್ಟದಂತೆ ಸಾಗುತ್ತಿದೆ ಎಂದು ನೆಮ್ಮದಿಯಾದರೂ ನಮಗೆ ಉಳಿಯಲಿ.